ಹಾಯ್ ಗಾಯ್ಸ್, ಇವತ್ತು ನಮ್ ದಿವ್ಯಾಂಜಲಿ ಅವರು ನನ್ಗೇನು ಅಡಿಗೆ ಹೇಳ್ಕೊಡ್ತಾರಂತೆ. ಅದು ಅವ್ರು ಉತ್ತರ ಕರ್ನಾಟಕದ್ದು. ಏನಪ್ಪಾ ಅಂದ್ರೆ ಯಾವ್ದು ಟೊಮೊಟೊ ಪರೋಟ. ಟೊಮೊಟೊ ಪರೋಟ ಅಂತ ಹೇಳ್ಕೊಡ್ತಾರಂತೆ. ನೋಡಿ, ಯಾವ್ದು ಅಂದಿದ್ಕೆ ಆ ಕಡೆ ಮಿಷಿನ್ ಮೇಲೆ ನಮ್ಮಮ್ಮ ಕೂತೈತೆ, ಅಲ್ಲಿಂದನೂ ಟೊಮೊಟೊ ಪರೋಟ ಅಂತ ಹೆಸರು. ಹಿಂದ್ಗಡೆ ಕ್ಯಾಮ್ರಾ ಅಲ್ಲಿ ಆಪರೇಟ್ ಮಾಡ್ತಾ ಇರೋದು ದಿವ್ಯಾಂಜಲಿ. ಆಕಿನೂ ಆ ಟೊಮೊಟೊ ಪರೋಟ ಅಂತ ಹೇಳ್ತಾಳ. ನೋಡೋಣ, ಕೇಳೋಣ ಬನ್ನಿ. ಅದು ದಿವ್ಯಾಂಜಲಿ ನನಗೆ ಅಡುಗೆ ಹೇಳ್ಕೊಡ್ತಾ ಇದಾರೆ. ಹೆಂಗೆ ಹೇಳ್ಕೊಡ್ತಾರೆ, ಹೆಂಗಿರುತ್ತೆ ಮಾಮೂಲಿ ನಮ್ ಜಡ್ಜ್ ಗೊತ್ತಲ್ಲ, ಅವ್ರಿಗೆ ತಿನ್ಸೋದು, ಕೇಳೋದು. ಓಕೆ ಗಾಯ್ಸ್, ಬನ್ನಿ. ಹಲೋ ಗಾಯ್ಸ್, ಈಗ ನಮ್ ದಿವ್ಯಾಂಜಲಿ ಅವ್ರು ಸಿಕ್ಕಿದ್ದಾರೆ. ಟೊಮೊಟೊ ಪರೋಟ ಮಾಡೋದು ಹೆಂಗೆ, ಏನೇನ್ ಬೇಕು ಅಂತ ಕೇಳೋಣ ಬನ್ನಿ. ಹಲೋ ಗಾಯ್ಸ್, ಇವತ್ತು ಏನ್ ಸ್ಪೆಷಲ್ ಗೊತ್ತಾ? ಟೊಮೊಟೊ ಪರೋಟ. ಇವತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಮೈಸೂರಲ್ಲಿ ಕ್ರಿಯೇಟ್ ಮಾಡ್ತಾ ಇದೀವಿ ಇವಾಗ ಟೊಮೊಟೊ ಪರೋಟ. ಇದು ಯಾವ ತರ ಮಾಡ್ಬೇಕಂತ ನಾನು ನಮ್ ಹಸ್ಬೆಂಡಿಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಅಲ್ಲಿ ಕಮೆಂಟ್ ಅಲ್ಲಿ ಪಾಪ ನಮ್ ಕಡೆ ಭಾಷೆ ಬೀದರ್ ಬಾಲ್ಕಿ ಭಾಷೆ ಮಾತಾಡಿ ಅಂತ ಹೇಳಾರ. ನೀ ಮಾತಾಡ್, ನನಗ್ ಗೊತ್ತಿಲ್ಲ, ನಾ ಮಾತಾಡಲ್ಲ. ನಿನಗ್ ಗೊತ್ತಾ, ನೀ ಮಾತಾಡ್ತಾ ಥೋಡೆ ಥೋಡೆ ಮಾತಾಡ್ತಾ ಅವ್ರಿಗೆ ಪಾಪ ಬಾಲ್ಕಿ ಬೀದರ್ ಪೂರಾ ಭಾಷೆ ಬೇಕಂತ ಮಾತಾಡ್ತಾ ಇವಾಗ ಇಡೀ ಬ್ಲಾಕ್ ಎಲ್ಲ ಅದೇ ಭಾಷೆ ಮಾತಾಡ್ತಾ. ಓಕೆ, ಬನ್ನಿ ಗಾಯ್ಸ್. ಇದು ಟೊಮೊಟೊ ಪರೋಟ ಮಾಡ್ಬೇಕು ಅಂತ ಯಾರು ಕಮೆಂಟ್ ಮಾಡಿದ್ರಲ್ಲ, ಅವ್ರ ಹೆಸರೇನಾದ್ರು ಜ್ಞಾಪನ ಇದೆಯಾ? ಹಾ ಐತೆ, ವಿಶ್ವಜಿತ್ ಖಂಡ್ರೆ ಅಂತೆ. ಅವ್ರು ಮಾಡಿದ್ರು. ಓಕೆ, ಈ ವ್ಲಾಗ್ ಅವ್ರಿಗೆ ಬಟ್ ಎಲ್ರಿಗೂ ಸ್ಪೆಸಿಫಿಕ್ ಆಗಿ ಟೊಮೊಟೊ ಪರೋಟ ಕೇಳಿದವರು ಈಗ ಅವ್ರಿಗೆ ರೆಸಿಪಿ ಮಾಡಿ ತೋರ್ಸೋಣ. ಇವಾಗ ಕುಕ್ ಮಾಡಕ್ ನಾನ್ ರೆಡಿ, ಹೇಳ್ಕೊಡಕ್ಕೆ ನೀವ್ ರೆಡಿನಾ? ಎಸ್, ಓಕೆ, ನಾನು ರೆಡಿ. ಏನೇನ್ ಮಾಡ್ಬೇಕು ಈಗ? ಇವಾಗ ಫಸ್ಟ್ ಟೊಮೊಟೊ ಪರೋಟಗೆ ಒಂದ್ 5 ಟೊಮೊಟೊ ಕಟ್ ಮಾಡಿ. 5 ಟೊಮೊಟೊ. ಆಮೇಲೆ 5 ಮೆಣಸಿನಕಾಯಿ ಕಟ್ ಮಾಡಿ. ಓಕೆ. ಆಮೇಲೆ ಬೆಳ್ಳುಳ್ಳಿ ತಗೊಳ್ಳಿ 2 ಬೆಳ್ಳುಳ್ಳಿ, ಮತ್ತೆ ಶುಂಠಿ ಪೀಸ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಆಮೇಲೆ ಹೇಳ್ತೀನಿ. ಇದಿಷ್ಟು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾ, ದೊಡ್ಡದಾಗಿ ಕಟ್ ಮಾಡ್ಕೋಬೇಕಾ? ಟೊಮೊಟೊ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಹಾಕ್ಬೇಕು. ಓಕೆ, ಆಯ್ತು. ಇದು ಗೈಸ್ ಏನ್ ಗೊತ್ತಾ, ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಮಿಕ್ಸಿಗೆ ಹಾಕಕ್ ಚೆನ್ನಾಗುತ್ತೆ. ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಏನೇನ್ ಹಾಕೋಬೇಕು ಗೊತ್ತಾ? ಟೊಮೊಟೊ ತೊಳ್ಕೊಂಡಿದೀನಿ, ಅವ್ರು ಹೇಳ್ದಾಗೆ. ಅವ್ರು 5 ಹೇಳಿದ್ರು, ಒಂದ್ ಎಕ್ಸ್ಟ್ರಾ ಇರ್ಲಿ ಅಂತ ಒಂದ್ 6 ಟೊಮೊಟೊ. ಅವ್ರು ಹೇಳ್ದಾಗೆ 5 ಟೊಮೊಟೊ ತಗೊಂಡಿದೀನಿ, ತೊಳೆದು ನೀರಲ್ಲಿ ಇಟ್ಕೊಂಡಿದೀನಿ. ಚಿಕ್ಕದಾಗಿ ಕಟ್ ಮಾಡ್ಬೇಕು, ಸಣ್ಣದಾಗಿ. ಈಗ ಚಿಕ್ಕದಾಗಿ ಬೇಕಂತೆ. ಇಷ್ಟು ಚಿಕ್ಕ ಸಾಕಾ? ಇನ್ನ ಸ್ವಲ್ಪ ಚಿಕ್ಕ. ನಾವು ಟೀಚರ್. ಓಕೆ ಮೇಡಮ್, ನೀವ್ ಹೇಳ್ದಂಗೆ ಕೇಳ್ತೀವಿ ನಾವೀಗ. ಕೇಳ್ಬೇಕು. ಚೆನ್ನಾಗಿ ಕಟ್ ಮಾಡಿ. ಓಕೆ ಗೈಸ್, ನೀವೇ ನೋಡಿ ಹೇಳಿ, ಚೆನ್ನಾಗಿ ಕಟ್ ಮಾಡ್ತಾ ಇಲ್ಲ. ಈಗ ನಮ್ ಟೀಚರು ಬಾರಿ ಇದ್ ಮಾಡ್ತಾ ಇದಾರೆ, ನಮ್ಗೆ ಚೆನ್ನಾಗಿ ಕಟ್ ಮಾಡಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಏನು ರ್ಯಾಗಿಂಗ್ ಮಾಡ್ತಾ ಇದಾರೆ. ಚೆನ್ನಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇದು ಚೆನ್ನಾಗಿ ಕಾಣೋಕೆ ನಾವು ಏನ್ ಇದ್ ಮಾಡಿದ್ವಿ, ನಾವು ಲಾಸ್ಟ್ ಅಲ್ಲಿ ಮಿಕ್ಸಿಗೆ ರುಬ್ತೀವಿ. ಏನಾಗಲ್ಲ, ಅದು ಅಂದ್ರೆ ಕಟ್ ಮಾಡೋತಿಗೂ ಚೆನ್ನಾಗಿ ಕಟ್ ಮಾಡ್ಬೇಕು, ನೀಟ್ನೆಸ್ ಇರ್ಬೇಕು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದಾರೆ. ನಮ್ ಗುರುಗಳೇ ಒಪ್ಕೊಂಡ್ಮೇಲೆ ಇನ್ ಮುಗೀತು ಗೈಸ್. ಫ್ರೆಂಡ್ಸ್, ಚೆನ್ನಾಗಿ ಕಟ್ ಮಾಡಿದೀನಿ ಅಂತ ನಮ್ ಟೀಚರ್ ಒಪ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಈ ತರ ಟೊಮೊಟೊ ಎಲ್ಲ ಕಟ್ ಮಾಡ್ಕೋಬೇಕಂತೆ. ಟೀಚರ್ ಇಲ್ಲಾಂದ್ರೆ ಡಿಸೈನ್ ಆಗೋ ಕಟ್ ಮಾಡ್ಕೊಳ್ಳಿ, ನಂಗೇನಿಲ್ಲ ಪ್ರಾಬ್ಲಮ್. ಇವ್ರು ನೋ ಪ್ರಾಬ್ಲಮ್. ನೋಡಿ ಗೈಸ್, ನಮ್ಗೆ ಇಂಗ್ಲಿಷ್ ಇಂಗ್ಲಿಷ್ ಆಗಿ ಮಾತಾಡಪ್ಪ. ಅದು ನಮ್ಗೆ ಇಂಗ್ಲಿಷ್. ನಮ್ದು ಬೀದರ್ ಭಾಷೆ ಕಲಿಸ್ತಾ. ಹೆಂಗ್ ಮಾತಾಡ್ಬೇಕು ಹೇಳ್ಕೊಡ. ಏನ್ ಮಾಡತ್ತಿದೇನು? ಏನ್ ಮಾಡತ್ತಿದಿ? ಊಟ ಮಾಡಿದಿ? ಅದೆಲ್ಲ ಹೇಳ್ಬಾರ್ದು. ಈಗ ಇಲ್ಲಿ ಕೆಲಸ ಮಾಡ್ತಾರ ಹೇಳ್ಕೊಡ್ಬೇಕು. ಟೊಮೊಟೊ ಕಟ್ ಮಾಡಪ್ಪ. ಟೊಮೊಟೊ ಕಟ್ ಮಾಡಿ, ಇದನ್ನೇ ಹೆಂಗ್ ಮಾತಾಡೋದು ಹಂಗೆ ಹೇಳ್ಕೊಡು. ಕಟ್ ಮಾಡಿ. ಈಗ ಟೊಮೊಟೊ ಕಟ್ ಮಾಡಿ. ಇನ್ನೊಂದು ಲಾಸ್ಟ್ ಅದ, ನಾನೇನ್ ಹೇಳ್ಬೇಕು? ಟೊಮೊಟೊ ಕಟ್ ಮಾಡು ಅಂತ ಅಂದಾಗ ನಾನು ಹೆಂಗೆ ರಿಯಾಕ್ಷನ್ ಕೊಡಬೇಕು? ಮಾಡ್ತಾ ಸಣ್ಣದಾಗಿ ಕಟ್ ಮಾಡ್ತಾ, ಸಣ್ಣದಾಗ ಕಟ್ ಮಾಡ್ತಾ. ಇವಾಗ ನೀವು ಹೇಳಿದ್ದೆಲ್ಲ ಟೀಚರ್, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಏನಿದು ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡೆ. ಇದನ್ನ ನಿಮ್ ಬಾಲ್ಕಿ ಭಾಷೆಲಿ ಹೇಳೋದು ಹೆಂಗೆ? ಈಗ ಇದೆಲ್ಲ ಕಟ್ ಮಾಡ್ಕೊಂಡಿದ ಅಂತ ಹೇಳ್ಬೇಕು. ಈ ಟಮಾಟ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಬೆಳಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದ. ಈಗ ಮುಂದೆ ಏನ್ ಮಾಡುದು? ಈಗ ಮುಂದೆ ಏನ್ ಮಾಡ್ಬೇಕು ಗೊತ್ತು? ಈಗ ಇದು ತಗೋ, ಮಿಕ್ಸಿ ತಗೋ. ಹೇಳ್ತಾ ಮಿಕ್ಸಿ ತಗೋಬೇಕು, ಜಾರ್ ಬೇಡ. ಮಿಕ್ಸಿ ಜಾರ್ 2 ತಗೋ. ಜಾರ್ ತಗೊಂಡ್ಬರ್ತೀನಿ ಫಸ್ಟ್. ಈಗ ಜಾರ್ ತಗೊಂಡ್ಬಂದಿ ಇದೆಲ್ಲ ಜಾರ್ ಒಳಗಡೆ ಹಾಕಬೇಕು. ಟೊಮೊಟೊ ಹಾಕ್ಬೇಕು, ಬೆಳಗಡ್ಡಿ ಹಾಕ್ಬೇಕು, ಮೆಣಸಿನಕಾಯಿ ಹಾಕ್ಬೇಕು, ಶುಂಠಿ ಹಾಕ್ಬೇಕು. ಇದು 1 ರೌಂಡ್ಗೆ ಪೂರ್ತಿ ಹಿಡಿಯಲ್ಲ, ಅದಕ್ಕೆ ಇನ್ನೊಂದ್ ರೌಂಡ್ ನೆಕ್ಸ್ಟ್ ರೌಂಡ್ ಹಾಕೋತೀನಿ. ಹಂಗೆ ಮಾಡಿಯಪ್ಪ. ಈಗ ಇದೆಲ್ಲ ಹಾಕೊಂಡು ಗ್ರೈಂಡ್ ಮಾಡೋದಿ. ಗ್ರೈಂಡ್ ಮಾಡ್ಬೇಕೀಗ. ಆಗ್ಲಿ. ಇದಕ್ಕ ಉಪ್ಪು ಹಾಕೋದ್ ಬೇಡ. ಇದಕ್ಕ ಉಪ್ಪು ಹಾಕ್ಬೇಕು. ಓಯಪ್ಪ, ದಪ್ಪ ಉಪ್ಪು ಹಾಕ್ಬೇಕು. ಇದ್ರೊಳಗಡೆನೆ ಹಾಕದ? ಅದ್ರೊಳಗೆ ಹಾಕ್ಬೇಕು.
ಇವಾಗ ಗೈಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೋಬೇಕಂತೆ ನಮ್ ಟೀಚರ್ ಹೇಳಿದಾರೆ. ಓಕೆ. ಅದನ್ನ ಈಗ ಹೇಳ್ದೆ, ಅವ್ರು ಮರ್ತುಬಿಟ್ಟಿದ್ರು ಪಾಪ. ಇವಾಗ ಅದ್ ಮಿಕ್ಸಿ ಎಲ್ಲ ಮಾಡಿರೋದು ಒಂದ್ ಬಾಂಡಲ್ ಸುರ್ಕೊಳ್ಳಿ. ಸುರ್ಕೊಂಡೆ. ಆಯ್ತಾ? ಈಗ ಇದಕ್ ನೀರ್ ಹಾಕ್ಬೇಕಾ? ಇಲ್ಲ, ನೀರೇನ್ ಬೇಡ. ಒಂದ್ ಥೋಡೆ ಉಪ್ಪು ತಗೋ, 1 ಸ್ಪೂನು. ಓಕೆ, ಹಾಕ್ಪೂರ. ಸ್ವಲ್ಪ ಉಪ್ಪು ಹಾಕ್ದೆ. ಹಾ, ಆಮ್ಯಾಗ ಅಜ್ವಾನ ತಗೋ. ಅಜ್ವಾನ. ಹಾ, ಓಕೆ, ಅಜ್ವಾನ ಹಾಕ್ತೆ 1 ಸ್ಪೂನು. ಅದು ಬಿ ಹಾಕ್ರಿ. ಅದು ಬಿ ಹಾಕ್ದಿ. ಹಾ, ಅದಾದ್ಮೇಲೆ ಗೋಧಿ ಹಿಟ್ಟು ತಗೋ. ಅದಾದ್ಮೇಲೆ ಗೋಧಿ ಹಿಟ್ಟು ಎಷ್ಟ್ ಬೇಕು? ಅರ್ಧ ಕೆಜಿ ಗೋಧಿ ಹಿಟ್ಟು ತಗೋ. ಅರ್ಧ ಕೆಜಿ ಗೋಧಿ ಹಿಟ್ಟು. ಅರ್ಧ ಕೆಜಿ ಗೋಧಿ ಹಿಟ್ಟು ತಗೊಂಡಿ. ಇವಾಗ ಚೆನ್ನಾಗ್ ಕಲ್ಸಿ, ಪೂರಾ ಮಸ್ತ್ ಕಲ್ಸ್ಬೇಕೀಗ. ಮಸ್ತ್ ಕಲ್ಸೋದ್ ನೋಡಿ ಗಾಯ್ಸ್, ಕಲ್ಸ್ತಾ ಇದೀನಿ. ನೀಟಾಗಿ ಕಲ್ಸು, ನೀಟಾಗಿ ಕಲ್ಸ್ಬೇಕು. ಹಾ, ಇದು ಕಲ್ಸಾದ್ಮ್ಯಾಗ ಅದು ಒಂದ್ ಥೋಡೆ ಅರ್ಧ ಗಂಟೆ ಇಕ್ಬೇಕು. ಅರ್ಧ ಗಂಟೆ ಮಡಗ್ಬೇಕಾ? ಇಡ್ಬೇಕು. ಇಡ್ಬೇಕು. ಅರ್ಧ ಗಂಟೆ ಇಕ್ಬೇಕು. ಅರ್ಧ ಗಂಟೆ ಇಕ್ಕೋದು. ಎಲ್ಲಿಗೆ ಇಕ್ಕೋದು? ಹಂಗೆ ಇಟ್ಟಾದ್ಮೇಲೆ ಕಟ್ ಮಾಡಿ. ಇಷ್ಟು ಇವಾಗ ಗಟ್ಟಿಯಾಗಿ ನೀಟಾಗಿ ಕಲ್ಸ್ಕೋಬೇಕು. ಒಂದ್ ಸ್ವಲ್ಪ ಗಟ್ಟಿನೇ ಇರ್ಬೇಕು. ಚಮಚ ಹಚ್ಚಿ ಅದಕ್ಕೆ ಕೈ ಒರೆಸ್ಕೋಬೇಕು. ಏನೇನ್ ಮಾಡಕ್ ಕೈ ಅಂಟ್ಕೊಂಡಿರ್ತದಲ್ಲ, ಅದಕ್ಕ ಹಿಂಗ ಗಟ್ಟಿಯಾಗಿ ಈಗ ಒಂದ್ ಮೆಥಡ್ ಅಷ್ಟೇ ರೀ. ಇದು ನಮ್ ಟೀಚರ್ ಹೇಳ್ಕೊಟ್ಟಿಲ್ಲ, ಸ್ಟೂಡೆಂಟ್ ಒಂದ್ ಇದು ಸ್ಟೂಡೆಂಟ್, ಇದು ಟೀಚರ್ ಅಲ್ಲ, ಇದು ನನ್ ಮೇಲೆ ಹಾಕ್ಬೇಡಿ. ಸ್ಟೂಡೆಂಟ್ ಇಂಪ್ರೂವ್ ಮಾಡ್ತೀರ. ಓಕೆ, ಇದಾಯ್ತು. ಮುಂದೆ ಒಂದ್ ಹಾಫ್ ಅನ್ ಅವರ್ ಇಡು. ಇದನ್ನ ಹಾಫ್ ಅನ್ ಅವರ್ ಇಡ್ಬೇಕಾ? ಹಾಫ್ ಅನ್ ಅವರ್ ಆದ್ಮೇಲೆ ಸಿಗೋಣ ಅವ್ರಿಗೆ. ಓಕೆ, ಇದೊಂದು ಹಾಫ್ ಅನ್ ಅವರ್ ಇಡೋಣ. ವೇಟ್ ಅಂಡ್ ಸಿ. ಅಮ್ಮ ಏನ್ ಮಾಡ್ತಾ ಇದ್ದೀರಮ್ಮ? ಬಟ್ಟೆ ಹೊಲಿತಾ ಇದ್ದೀನಿ. ಬಟ್ಟೆ ಹೊಲಿತಾ ಇದ್ದೀರಾ? ಇವಾಗ ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಿಮ್ಗೆ ಸ್ಪೆಷಲ್. ನಾವ್ ಹೇಳಲ್ಲ, ಮಾಡೇ ತೋರಿಸ್ತೀವಿ. ಹೌದಾ? ಹೌದು, ಇವತ್ತು ನಿಮ್ಗೆ ಸ್ಪೆಷಲ್. ಅಮ್ಮ ಇವಾಗ ನಮ್ ಪೇಜ್ ಅಲ್ಲಿ, ನಮ್ದು ಯೂಟ್ಯೂಬ್ ಪೇಜ್ನಾಗ ಇದು ಮಾಡತಾರ, ಏನಂತಾರ, ಕಮೆಂಟ್ ಹಾಕಿದಾರ. ಹೌದಾ? ಯಾರೊಬ್ರು ಅಂದ್ರೆ 2-3 ಜನ ಹಾಕ್ಯಾರ. ಅಮ್ಮ ಬೇಕು, ಅಮ್ಮಗ್ ಮಾತಾಡ್ಸಿ ಅಂತ ಹಾಕಿದಾರ. ಈಗ ಅವ್ರ ಸಲುವಾಗಿ ನೀವ್ ಏನಂತ ಮಾತಾಡ್ತೀರಾ ಹೇಳಿಮ್ಮ? ಹೇಳಿ ಅಮ್ಮ, ಏನಾಗಲ್ಲ ಹೇಳಿ. ಏನ್ ಮಾತಾಡಿ? ಚೆನ್ನಾಗಿದ್ದೀರಪ್ಪ, ಏನಿದೆ ಅಂತ ಏನಾದ್ರು ಅವ್ನು ಮಾತಾಡಿ. ತುಂಬಾ ತುಂಬಾ ಥ್ಯಾಂಕ್ಸ್ ನನ್ ಕೇಳಿದಕ್ಕೆ. ನಿಮ್ ಕಾಮಿಡಿ ಎಲ್ಲ ಇಷ್ಟ ಆಗುತ್ತೆ ಅಮ್ಮ. ನೀವು ಮಾತಾಡ್ತಿರೋದು ತುಂಬಾ ನಾಚಿಕೆ ಪಡ್ಕೊತಿದ್ರೆ ಏನಂತಂದ್ರೆ ಅವ್ರ ಫ್ಯಾಕ್ಟರಿಲಿ ಇರೋದ್ನ ರೇಗಿಸ್ತಾರೆ. ಅದಕ್ಕೆ ಲೆಕ್ಕ ಮಾತಾಡಮ್ಮ, ಏನಾಗಲ್ಲ. ಅಮ್ಮ ಮಾತಾಡಿ, ನೀವು ಏನ್ ಬೇಕಾದ್ರೆ ಅದು ಮಾತಾಡಿ. ತುಂಬಾ ಥ್ಯಾಂಕ್ಸ್ ಕಣಪ್ಪ ನನ್ ಕೇಳೋದಕ್ಕೆ. ನೀವು ಐಕುಳ ಜೊತೆ ಆಡ್ಕೊಂಡು ನಾನು ಈ ತರ ಮಾಡ್ತಾ ಇದ್ದೀನಿ. ಪಾಪ ಅಮ್ಮ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗ್ತಾರೆ, ಸಾಯಂಕಾಲ ಬಂದು ಅವ್ರಿಗೆ ನಾವು ಸ್ವಲ್ಪ ಕಾಟ ಕೊಡ್ತೀವಿ ಅಷ್ಟೇ. ಅಷ್ಟೇ, ಸಾಕು. ಆಯ್ತಮ್ಮ, ಸಾಕ. ಇನ್ನು ಏನಾದ್ರು ಮಾತಾಡಿ ಅವ. ಓಕೆ, ಈಗ ಅರ್ಧ ಗಂಟೆ ಆಯ್ತು, ತೆಗೆದ್ವಿ ಟೀಚರ್. ನೆಕ್ಸ್ಟ್ ಏನ್ ಟೀಚರ್? ನೆಕ್ಸ್ಟ್ ಇವಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೋಬೇಕಾ ಟೀಚರ್? 1-2 ಸ್ಪೂನ್ ಹಾಕೊಳ್ಳಿ. 2 ಸ್ಪೂನ್. 1 2 ಇವಾಗ ಚೆನ್ನಾಗಿ ಹಿಟ್ನ ಹಾಕೋರಿ. ಅದಕ್ಕೋಬೇಕು ಹಿಂಗ್ರಿ. ಚೆನ್ನಾಗಿ ಹಿಟ್ನ ಹಾಕೋಬೇಕು. ಚಪಾತಿ ಹಿಟ್ಟು ಹೆಂಗ್ ನಾದ್ಕೋಬೇಕು ಆ ತರ ನಾದ್ಕೋಬೇಕು. ಓಕೆ ಗೈಸ್, ಇವಾಗ ಚಪಾತಿ ತರ ಹಿಟ್ಟು ನಾದ್ಕೊಂಡು ಚೆನ್ನಾಗಿ ಸ್ವಲ್ಪ ಗಟ್ಟಿನೇ ಇರ್ಬೇಕು. ಒಂದ್ ಸ್ವಲ್ಪ ಉಳ್ಳಿ ತಗೊಳ್ಳಿ, ಒಂದ್ ಸ್ವಲ್ಪ ತಗೊಳ್ಳಿ. ಉಳ್ಳಿ ಅಂದ್ರೆ ಅದಕ್ಕೆ ಏನಂತೀರಾ ನೀವು? ಉಂಡೆ. ಉಂಡೆ ತಗೊಳ್ಳಿ, ಮುರ್ಕೋಬೇಕು. ನೀಟಾಗಿ ಇದ್ ಮಾಡ್ಕೊಳ್ಳಿ. ಈಗ ಮಾಡ್ಕೊಂಡೆ. ಇವಾಗ ಲಟುಣಿಗೆ ತಗೋರಿ. ಲಟುಣಿಗೆ ತಗೊಂಡ್ರು ಸರ್. ಇವಾಗ ಅದು ಹಿಟ್ಟನ್ ಸ್ವಲ್ಪ ಉದುರ್ಸಿ ಅದ್ಮೇಲೆ ಕಲ್ಮೇಲೆ ಸಾಕು. ಅದು ಹಿಟ್ಟು ತಗೊಂಡಿದ್ರಲ್ಲ ಈಗುಳ್ಳಿ, ಅದನ್ನ ಸ್ವಲ್ಪ ನಿಧಾನಕ್ಕೆ. ಆಯ್ತು. ಇವಾಗ ಲಟುಣಿಗೆ ತಗೋರಿ. ಸಾಕು. ಇವಾಗ ನೀಟಾಗಿ ಹಿಟ್ಟು ಹಚ್ಚಿರಿ, ಇಲ್ಲದ್ರೂ ಮೆತ್ ಕುಡ್ದು. ಇವಾಗ ನೀಟಾಗಿ ಒರ್ಸಿ. ನಿಧಾನ. ವೆರಿ ಗುಡ್. ಇವಾಗ ಸುತ್ತಮುತ್ತ ಇದ್ ಮಾಡಿ.
ಮಧ್ಯದಲ್ಲಿ ದಪ್ಪ ಇರ್ಬೇಕು, ಯಾಕಂದ್ರೆ ಚೆನ್ನಾಗಿ ಉಬ್ಬುತ್ತೆ ಮಧ್ಯದಲ್ಲಿ ದಪ್ಪ ಇದ್ರೆ. ಹೌದೇನು? ಸುತ್ತಮುತ್ತ ತೆಳ್ಳಗೆ ಇರ್ಬೇಕು. ಸಾಕ್ ಬಿಡಿ, ಇವಾಗ ಅಷ್ಟು ದೊಡ್ಡ ಸಾಕ್ ಬಿಡಿ. ಪರೋಟ ಎಲ್ಲ ಇಂಡಿಯಾ ಮ್ಯಾಪ್ ಇದು. ಈ ಪರೋಟ ಅಲ್ಲ, ಇದು ಇಂಡಿಯಾ ವ್ಯಾಪ್ ಆಗೈತೆ. ಸಾಕತ್ತು? ಹಾ ಸಾಕು, ತೆಗೀಲಿ ಇವಾಗ. ಅದು ಒಲೆ ಮೇಲೆ ಹಾಕ್ತೀವಿ. ಇವಾಗ ಹಂಚು ಬಿಸಿ ಮಾಡಕ್ ಇಟ್ಟಿದೀವಿ. ಮತ್ತೆ ನೀವು ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಚೂರಟೆ. ಹಾ ಸಾಕು, ಅಂದ್ರೆ ಕಾಯ್ದೆಲ್ಲ ನೋಡಕ್. ಕಾಯ್ದೆಲ್ಲ ನೋಡ್ಲಕ್ಕ. ಬಿಡಿ 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 ಬಿಡಿ. ಓಕೆ, ಈಗ ತಗೋರಿ ಟೊಮೆಟೊ ಪರೋಟ ತಗೋರಿ ಮಾಡಿ. ಪರೋಟ ಹಾಕ್ರಿ. ಹಾ ತಡೀರಿ, ಇನ್ನ ಅದು ಇದು ಮಾಡಬೇಡ. ಒಂದ್ ಸ್ವಲ್ಪ ಮೇಲೆ ಒಂದ್ ಸ್ವಲ್ಪ ಬೇಡ ಬೇಡ ಬೇಡ, ತಿರ್ಸಾದ್ಮೇಲೆ ಆಯಿಲ್ ಹಾಕ್ಬೇಕು. ಹಾಕ್ರಿ ಮೇಡಮ್, ತುಪ್ಪ ಹಾಕ್ಲಿ. ಅದು ಬೇಡ, ತಡಿ ತಡಿ, ಈಗ ತಿರ್ಸ್ರಿ, ತೆಗೀರಿ. ಹಾ ಇವಾಗ ಎಣ್ಣೆ ಹಾಕ್ರಿ, ಇಲ್ಲ ತುಪ್ಪ ಹಾಕ್ರಿ, ನಿಮ್ಗೆ ಇಷ್ಟ ಬಂದಿದ್ದು. ಹೌದೇನ್ರಿ? ಓಕೆ. ಹಾ ತುಪ್ಪ ಹಾಕಿವ್ರಿ. ಹಾ ಸಾಕ್ 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 ತುಪ್ಪ ಇದು. ಹಾ ನೋಡ್ರಿ, ಇವಾಗ ಚಂದ ಉಬ್ಲತ್ತಾವ ನೋಡ್ರಿ. ಹಾ ಮಸ್ತ್ ಉಬ್ಲತ್ತಾವ. ಹಿಂಗೆ ನೋಡಿ ಟೊಮೆಟೊ ಪರೋಟ ಮಾಡೋದು. ಹೌದೇನ್ರಿ? ಈಗೇನು ತಡಿ ತಡಿ. ಹಾ ಮಾಡ್ತಾಕ್ರಿ. ಹಾ ನೀವು ಥೋಡೆ ಒಲಿ ಕಮ್ಮಿ ಇಟ್ಕೊರಿ. ಒಳ್ಳೆ ಕಮ್ಮಿನೇ ಅದಾವ್ರಿ. ಎತ್ತರಿಗೆ ಸಾಕು, ಎತ್ತರಿಗೆ ಸಾಕು. ಬೈಲಿ ಉಲ್ಟಾ ಇದು ಬೈದೆ ಇದು. ಹಾ ಸಾಕು, ತೆಗಿರಿ ಎತ್ತರಿ. ಒಂದ್ ಪ್ಲೇಟಿಗೆ ಹಾಕ್ರಿ. ಸಾಕತ್ತ ಅಂತೀರ? ಹಾ ಇವಾಗ ರೆಡಿ ಆಗಿದೆ ಟೊಮೆಟೊ ಪರೋಟ. ಯಾ ಇವಾಗ ಅಮ್ಮ ಕೊಡೋದ. ಎಸ್ ನಡೀರಿ. ಅದು ದಿವ್ಯವ್ರು ಹೇಳ್ಕೊಡ್ರದು ಮಾಡೋದು ಹೆಂಗಿದೆ ಕೇಳೋಣ. ಟೊಮೆಟೊ ಪರೋಟ ನಿಮ್ಮ ಉತ್ತರ ಕರ್ನಾಟಕದ್ದು ನಿಮ್ ಸೊಸೆ ಹೇಳ್ಕೊಟ್ಟಿರೋದು ಹೆಂಗೈತೆ ತಿಂದ್ಬಿಟ್ಟು ಹೇಳ್ಬೇಕು. ಮಾತಾಡಿ ಈಗ. ಹಾಯ್. ಹಾ ಟೊಮೆಟೊ ಪರೋಟ ತುಂಬಾ ಚೆನ್ನಾಗಿದೆ, ಉತ್ತರ ಕರ್ನಾಟಕದ್ದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರು ಟ್ರೈ ಮಾಡ್ಬೇಕು? ಉತ್ತರ ಕರ್ನಾಟಕ ಟ್ರೈ ಮಾಡ್ಬೇಕು, ಮೈಸೂರು ಈ ಕಡೆ ನಮ್ ಕಡೆ ಈಗ ನೋಡೋರೆಲ್ಲಾರು ಈಗ ನೋಡೋರೆಲ್ಲ ಟ್ರೈ ಮಾಡ್ಬೇಕು. ಟ್ರೈ ಮಾಡಿ ನೀವು ಒಂದ್ಸರಿ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಫ್ರೆಂಡ್ಸ್, ಇವಾಗ ನಾನು ಹೇಳ್ಕೊಟ್ಟಂಗೆ ಟೊಮೊಟೊ ಪರೋಟ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗೈತೆ, ಟೇಸ್ಟ್ ತುಂಬಾ ಚೆನ್ನಾಗೈತೆ. ಉಪ್ಪು ಖಾರ ಎಲ್ಲ ತುಂಬಾ ಬೆಸ್ಟ್ ಆಗೈತೆ. ನೀವು ಮನೆಯಲ್ಲಿ ಈ ತರ ಮಾಡ್ಕೋಬಹುದು. ನಮ್ಗೆ ಟೊಮೊಟೊ ಪರೋಟ ಸಜೆಷನ್ ಮಾಡಿದ್ದಂತ ವಿಶ್ವಜಿತ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಅಂದ್ರೆ ನನ್ಗೆ ಅಷ್ಟೊಂದು ಈ ಟೊಮೊಟೊ ಪರೋಟ ಎಲ್ಲ ಗೊತ್ತಿರ್ಲಿಲ್ಲ, ನಮ್ ಕಡೆ ಮಾಡ್ತಾನೂ ಇರ್ಲಿಲ್ಲ ಅನ್ಕೋತೀನಿ. ಆಲ್ಮೋಸ್ಟ್ ಈ ಕಡೆ ಯಾರೋ ಮಾಡಿರ್ಲಿಲ್ಲ, ನಾನು ತಿಂದು ಇಲ್ಲ ಬೇರೆ ಎಲ್ಲೋನು. ಅದು ಚೆನ್ನಾಗಿತ್ತು, ಅವ್ರು ಸಜೆಷನ್ ಮಾಡಿದ್ದು, ಇವ್ರು ಹೇಳಿದ್ದು ಎಲ್ಲ ಚೆನ್ನಾಗಿತ್ತು. ಒಟ್ನಲ್ಲಿ ಸಕಲಾಗಿತ್ತು, ನೋಡೋದಾಗಿತ್ತು ಟೇಸ್ಟ್. ನೀವು ನಮ್ಮ ಎಲ್ಲಾರು ನಮ್ಮ ಯೂಟ್ಯೂಬ್ ನೋಡ್ತಿರೋರು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಖತ್ತಾಗಿದೆ, ಚೆನ್ನಾಗಿದೆ. ಅದಕ್ಕೇನು ಗೊಜ್ಜು ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ, ತುಂಬಾ ಈಸಿ ಆಗೈತೆ, ತುಂಬಾ ಸಖತ್ತಾಗಿದೆ. ಥ್ಯಾಂಕ್ ಯು ವಿಶ್ವಜಿತ್ ಸಜೆಷನ್ ಮಾಡಿದ್ಕೆ. ಮತ್ತೆ ಇನ್ನೇನಾದ್ರು ಹೇಳೋದಿದ್ಯಾ? ಮತ್ತೇನು ಇಲ್ಲ ಗೈಸ್, ಮತ್ತೆ ನಾಳೆ ಇದೇ ತರ ಬೇರೆ ಬೇರೆ ಕ್ರಿಯೇಟಿವ್ ಆಗಿ ಮಾಡ್ತೀವಿ. ಹಾಗೆ ಇಷ್ಟು ಹೋದ್ ವೀಕ್ ಸಪೋರ್ಟ್ ಮಾಡ್ದಂಗೆ 2 ವೀಕ್ ಇಂದ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀರಾ. ಮುಂದೇನು ಹಾಗೆ ಸಪೋರ್ಟ್ ಮಾಡಿ, ಇನ್ನು ಬೇರೆ ಬೇರೆ ತರ ವಿಡಿಯೋಸ್ ಮಾಡಕ್ಕೆ ನಮಗೂ ಎನರ್ಜಿ ಸಿಗ್ಲಿ. ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಿಮ್ಗೆ ಏನಾದ್ರೂ ಇದ್ರೆ, ನಮ್ದು ಏನಾದ್ರೂ ಮಿಸ್ಟೇಕ್ ಆದ್ರೆ, ನಮ್ದು ಏನಾದ್ರೂ ತಪ್ಪಾದ್ರೆ ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಹೇಳಿ. ನೀವು ಅದು ಏನ್ ಪರವಾಗಿಲ್ಲ ಹೇಳಿ, ಅದು ಚೆನ್ನಾಗಿದೆ. ಮುಂದೆನೂ ಈಗ 2 ವಾರ ಏನ್ ಸಪೋರ್ಟ್ ಮಾಡಿದ್ರಿ ಅದೇ ತರ ಮುಂದೇನು ಸಪೋರ್ಟ್ ಮಾಡ್ತಾ ಇರಿ. ನಾವು ಆದಷ್ಟು ಟ್ರೈ ಲೆವೆಲ್ ಮೈ ಬೆಸ್ಟ್ ಅಂತ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀವಿ. ಟ್ರೈ ಮಾಡೋದ್ಕಿಂತ ಮಾಡ್ಲೇಬೇಕು, ಮಾಡ್ತೀವಿ. ಓಕೆ ಬಾಯ್. ಥ್ಯಾಂಕ್ ಯು, ಬಾಯ್. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ನೋಡಿ. ಥ್ಯಾಂಕ್ ಯು, ಬಾಯ್.